ಸೂರ್ಯ, ಆರತಿ ಮಾಡುವಾಗ್ಲಾದ್ರೂ ನಗೋ. ಆರ್ತಿ, ನೀನಾದ್ರೂ ಸ್ವಲ್ಪ ಹೇಳು. ಸೂರ್ಯ ಅವರೇ, ಸೂರ್ಯ, ದೀಪ ಯಾಕೆ ಕಾಣಿಸ್ದೆ? ಆರ್ತಿ, ಸಾಕ್ ನಿಲ್ಸಿಮ್ಮ. ಅವ್ರ ಹೆಸರು ಎತ್ಪಡಿ ನನ್ ಮುಂದೆ. ಏನಾಯ್ತು ಅಂತನಾದ್ರೂ ಹೇಳೋ. ಸೂರ್ಯ ಅವರೇ, ಏನಾಯ್ತು? ನನ್ನ ಮೇಲೆ ಸಿಟ್ಟಾಗಿದ್ರೆ ನನ್ನ ಹತ್ರ ಹೇಳಿ. ದಯವಿಟ್ಟು ಈ ತರ ಸಿಟ್ಟು ಮಾಡ್ಕೋಬೇಡಿ. ಏನಾಯ್ತು ಅಂತಾದ್ರೂ ಹೇಳಿ ಸೂರ್ಯ ಅವರೇ. ಸೂರ್ಯ ಅವರೇ, ಹೇಳಿ ಪ್ಲೀಸ್. ಆರ್ತಿ, ಎದ್ದೇಳು. ಆರ್ತಿ, ಎದ್ದೇಳಮ್ಮ. ಎದ್ದೇಳು. ಹೀಗ್ಯಾಕ್ ಮಾಡ್ತಾ ಇದೀಯ ಸೂರ್ಯ? ನಾನು ಅವ್ರನ್ನ ದ್ವೇಷಿಸ್ತೀನಿ. ನನ್ಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸೂರ್ಯ, ಏನ್ ಮಾತಾಡ್ತಿದ್ಯಾ? ಅವಳು ನಿನ್ನ ಹೆಂಡತಿ ಅನ್ನೋದು ಮರ್ತ್ಬಿಡ್ಯಾ? ಅವ್ರು ನನ್ನ ಹೆಂಡತಿ ಅಲ್ಲ. ನಾನು ಈ ಮದುವೆನ ನನ್ನ ಖುಷಿಗೋಸ್ಕರ ಅಲ್ಲ, ನನ್ನ ಮಗಳಿಗೆ ತಾಯಿ ಸಿಗ್ಲಿ ಅಂತ ಮಾಡ್ಕೊಂಡಿದ್ದು. ಸೂರ್ಯ, ಏನು ಅಂತ ಮಾತಾಡ್ತಿದ್ದೇನೆ? ಸಾರಿ ಅಪ್ಪ, ನನ್ಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನ್ಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಇದನ್ನ ನೀವೆಲ್ಲ ಎಷ್ಟು ಬೇಗ ಅರ್ಥ ಮಾಡ್ಕೊಂತೀರೋ ಅಷ್ಟು ಒಳ್ಳೇದು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ಕೊಂತೀನೋ ನನ್ಗೆ ಗೊತ್ತಿಲ್ಲ. ಸೂರ್ಯ ಅವರೇ, ಪ್ಲೀಸ್ ನಿಂತ್ಕೊಳ್ಳಿ. ಸೂರ್ಯ ಅವರೇ, ಸೂರ್ಯ ಅವರೇ, ಪ್ಲೀಸ್ ಬಾಬು ತೆಗೀರಿ ಪ್ಲೀಸ್. ಅಮ್ಮ, ಅಲ್ಲೇನ್ ನಡೀತು ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಸಾಕು ನಿಲ್ಸು. ಏನಾಯ್ತು ನನ್ ಸೂರ್ಯನ್ಗೆ? ಅವನು ಯಾಕೆ ಹೀಗೆ ಆಡ್ತಾ ಇದ್ದಾನೆ? ಅಲ್ಲಿ ಏನ್ ನಡೀತು ಅಂತ ಹೇಳು. ಹೇಳು. ನೀನೇ ತಾನೇ ನನಗೆ ಹೇಳಿದ್ದು ಅವನು ಮತ್ತೆ ಬದುಕೋದನ್ನ, ನಗೋದನ್ನ, ಸಂತೋಷವಾಗಿರೋದನ್ನ ಕಲಿತಾ ಇದ್ದಾನೆ ಅಂತ. ನಾನು ನಿನ್ನ ಕೇಳ್ಕೊಂಡಿದ್ದೆ, ನಗಿನಗ್ತಾ ಇರೋ ಸೂರ್ಯನ ಕರ್ಕೊಂಡ್ ಬಾ ಅಂತ. ಆದ್ರೆ ಈ ಸೂರ್ಯನಲ್ಲ. ಅವನು ಹೀಗೆ ದುಃಖದಲ್ಲಿ, ಸಿಟ್ಟಲ್ಲಿದ್ದು ಅರ್ಪಿತಾ ಅವನನ್ನು ಬಿಟ್ಟು ಹೋದಾಗ ಮಾತ್ರ. ಹಳ್ಳಿಲ್ಲ ಆ ಥರದ್ದು ಏನಾಯ್ತು ಅಂತ ಹೇಳು. ಹೇಳು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಮ್ಮ. ಸೂರ್ಯ ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನಿನ್ನೆ ರಾತ್ರಿವರೆಗೂ ಚೆನ್ನಾಗೇ ಇದ್ರು. ಮಕ್ಕಳೊಟ್ಟಿಗೆ ಸಂತೋಷವಾಗಿ ನಗ್ನಗ್ತಾ ಆಟ ಆಡ್ಕೊಂಡು ಚೆನ್ನಾಗೇ ಇದ್ರು. ಆದ್ರೆ ಬೆಳಗ್ಗೆ ಆಗ್ತಿದ್ದಾಗೆ ಇದ್ದಕ್ಕಿದ್ದಾಗೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ರೇಗಾಡ್ತಿದ್ರು. ಈಗ್ಲಿಂದಿಗೆ ಹಳ್ಳಿದ್ ಬಿಟ್ಟು ಹೊರಡ್ಬೇಕು ಅಂತ ಹಠ ಮಾಡಿದ್ರು. ಅದಕ್ಕೆ ಹೊರಟು ಬಂದ್ಬಿಟ್ವಿ. ಅವ್ರು ಯಾಕೆ ಹೀಗೆ ಮಾಡ್ತಿದಾರೆ ಅಂತ ನನಗೆ ಗೊತ್ತಿಲ್ಲ.
ನನ್ನ ನಂಬಿ. ನಿನಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೆ ಗೊತ್ತಿರುತ್ತೆ? ನೀನ್ ತಾನೇ ಅವನ ಜೊತೆಲಿದ್ದಿದ್ದು. ಅವನಿಗೆ ಸಿಟ್ಟು ಬರೋ ಹಾಗೆ ನೀನೇ ಏನೋ ಮಾಡಿರ್ತೀಯ. ಏನ್ ಮಾಡ್ದೆ ಅಂತ ಹೇಳು. ಅಪ್ಪ, ನನ್ನ ಮಾತು ನಂಬಿಪ್ಪ. ಸೂರ್ಯ ಅವರಿಷ್ಟು ಸಿಟ್ಟು ಮಾಡ್ಕೊಂಡಿರಕ್ಕೆ ನಾನೇನಾದ್ರೂ ಮಾಡಿರ್ಬೋದಂತ ನಾನು ಯೋಚಿಸಿ ನನ್ನ ತಲೆಯೆಲ್ಲ ಕೆಟ್ಟು ಹೋಗಿದೆ. ಆರ್ತಿ, ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಮ್ಮ. ಅವನ ಈ ಸ್ಥಿತಿಗೆ ಬರೋದಕ್ಕೆ ಹಳ್ಳಿನಲ್ಲಿ ಏನು ನಡೀತು, ಅಥವಾ ನೀನೇನಾದರೂ ಅವನಿಗೆ ಹೇಳಿದ್ಯಾ? ಅದೇನಾಯ್ತು ಅಂತ ಹೇಳಮ್ಮ. ಇಲ್ಲಪ್ಪ, ನಾನು ಕೇಳೋ ಪ್ರಯತ್ನ ಮಾಡಿದೆ, ಆದ್ರೆ ಅವ್ರು ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ಅಮ್ಮ, ನನ್ನ ಮಾತು ನಂಬಿ ಅಮ್ಮ. ಸೂರ್ಯ ಅವ್ರು ಯಾಕೆ ಹೇಗೆ ಮಾಡ್ತಿದ್ದಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀನು ಅವ್ನು ಬದಲಾಗಿದ್ದಾನೆ ಅಂತ ನನಗೆ ಹೇಳಿದಾಗ ಆ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಯ್ತು. ನನ್ನ ಮಗನ ನಾನು ನೋಡ್ಬೇಕು ಅಂತ ನಾನು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೆ ಗೊತ್ತಾ? ನೀವು ಅಳೋದನ್ನ ನನ್ನ ಕೈ ನೋಡೋಕ್ಕಾಗಲ್ಲಮ್ಮ. ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೂರ್ಯ ಅವ್ರು ಯಾಕೆ ಹೀಗೆ ಮಾಡ್ತಿದಾರೋ ಅಂತ ನನ್ಗೂ ಗೊತ್ತಿಲ್ಲ. ನನ್ ಮಾತು ನಂಬಿ ಅಮ್ಮ. ಈ ಸಮಾಜನ ಎದುರು ಹಾಕೊಂಡು ನನ್ನ ಸೂರ್ಯನಿಗೆ ನಿನ್ನ ಜೊತೆ ಪುನರ್ವಿವಾಹ ಮಾಡಿದ್ವಿ. ಯಾಕೆ ಗೊತ್ತಾ? ನಾವು ವರ್ಷಗಳಿಂದ ಮಾಡಕ್ಕಾಗದೇ ಇರೋದನ್ನ ನೀನ್ ಮಾಡಿ ತೋರಿಸ್ತೀಯ ಅಂತ. ನಗನಗ್ತಾ ಇರೋ ನನ್ನ ಸೂರ್ಯನ ನನಗೆ ವಾಪಸ್ ತಂದ್ಕೊಡ್ತೀಯ ಅಂತ. ಆದ್ರೆ ನೀನು ಈ ಅಮ್ಮನಿಗೆ ವಿಶ್ವಾಸ ದ್ರೋಹ ಮಾಡ್ಬಿಟ್ಟೆ. ಯಾವತ್ತೂ ನಿನ್ ಮೇಲೆ ವಿಶ್ವಾಸ ಇರೋದಿಲ್ಲ. ಅಮ್ಮ, ನಾನು ಏನು ತಪ್ಪು ಮಾಡಲಿಲ್ಲ. ನನ್ನ ಮಾತು ನಂಬಿ ಅಮ್ಮ. ಅಮ್ಮ, ನನಗೇನು ಬೇಡ ಅಕ್ಕ. ಸೂರ್ಯ ಅವ್ರು ನನ್ನ ಮೇಲೆ ಸಿಟ್ಟಾಗೋಕೆ ಏನ್ ಕಾರಣ ಅಂತ ಯೋಚಿಸ್ತಾ ಇದ್ದೀನಿ. ನೋಡು, ಯಾಕಾಯ್ತು ಏನಾಯ್ತು ಅಂತ ಈಗ ಯೋಚನೆ ಮಾಡಬೇಡ. ಸೂರ್ಯ ಅವ್ರಿಗೆ ಸ್ವಲ್ಪ ಸಮಯ ಕೊಡು. ಅವ್ರ ಸಿಟ್ಟು ಕಡಿಮೆ ಆದ್ಮೇಲೆ ಅವ್ರನ್ನ ಕಾಡ್ತಿದ್ದ ವಿಷಯ ಯಾವುದು ಅಂತ ಅವರೇ ಹೇಳ್ತಾರೆ. ಯೋಚನೆ ಮಾಡದೆ ಹೇಗಿರ್ಲಿ ಅಕ್ಕ? ಸೂರ್ಯ ಅವ್ರು ನನ್ನ ಮೇಲೆ ಸಿಟ್ಟಾಗೋಕೆ ನಾನು ಅಂಥದ್ದೇನ್ ಮಾತಾಡ್ದೆ ಅಂತ ಯೋಚಿಸಿ ನನಗೆ ಸಾಕಾಗಿ ಹೋಗಿದೆ. ಎಷ್ಟು ಸಿಟ್ಟು ಅಂದ್ರೆ ಮಕ್ಳು ಕೂಡ ಅವ್ರ ಹತ್ರ ಮಾತಾಡಕ್ಕೆ ಹೆದ್ರು ಬಿಟ್ರು. ಬೆಳಿಗ್ಗೆ ಎದ್ದಾಗ್ಲಿಂದ ಒಂದೇ ಸಮನೆ ಹಳ್ಳಿಂದ ಹೊರಡೋಣ ಅಂತ ಹಠ ಹಿಡಿದ್ಬಿಟ್ರು. ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೊಳಕ್ ಬಿಡ್ಲಿಲ್ಲ. ಅಂಥದ್ದೇನಾಗಿರ್ಬೋದು? ಆರ್ತಿ, ನಿನಗೆ ಗೊತ್ತಿಲ್ಲದೆ ನೀನ್ ಯಾವುದೋ ಒಂದು ಮಾತು ಅವ್ರಿಗೆ ನೋವುಂಟು ಮಾಡಿರ್ಬೇಕು. ನೋಡು, ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನ್ ಯೋಚನೆ ಮಾಡಿದ್ರು ಕೂಡ ನಿಂಗೆ ಅದ್ ನೆನಪು ಬರೋದಿಲ್ಲ. ಸಮಾಧಾನವಾಗಿ ಕೂತು ಯೋಚನೆ ಮಾಡು. ಆತರ ಪಟ್ಟು ಮತ್ಯಾವ್ದಾದ್ರೂ ಹೊಸ ಸಮಸ್ಯೆನ ಸೃಷ್ಟಿ ಮಾಡ್ಕೋಬೇಡ. ನನಗ್ ತುಂಬಾ ಭಯ ಆಗ್ತಿದೆ ಅಕ್ಕ. ಅತ್ತೆ ನನ್ನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ರು, ಎಷ್ಟೊಂದು ಭರವಸೆ ಇಟ್ಕೊಂಡಿದ್ರು. ಅವ್ರು ನನ್ನ ಬಗ್ಗೆ ಏನ್ ಅಂದ್ಕೊಳ್ಳಲ್ಲ. ಸೂರ್ಯ ಅವ್ರನ್ನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಅಕ್ಕ. ಆರ್ತಿ, ನಿನ್ ಬಗ್ಗೆ ನೀನು ಭರವಸೆ ಇಟ್ಕೋ, ನಂಬಿಕೆ ಕಳ್ಕೊಬೇಡ. ನೋಡು, ನೀನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಇದೆಲ್ಲ ಯಾವುದೋ ಸಣ್ಣ ಅಪಾರ್ಥದಿಂದ ನಡೆದಿರೋದು. ನಿಜವಾದ ಪ್ರೀತಿ ಇರೋ ಕಡೆ ಅಪಾರ್ಥಗಳು ಹೆಚ್ಚು ದಿನ ಉಳಿಯೋದಿಲ್ಲ. ಸಮಾಧಾನ ಮಾಡ್ಕೊ.
ಸೂರ್ಯವ್ರು ಇಷ್ಟೊಂದು ಸಿಟ್ಟಾಗಕ್ಕೆ ನಾನು ಅಂಥದ್ದೇನು ತಪ್ಪು ಮಾಡಿದ್ದೀನಿ? ಆದಿ, ಅಪ್ಪ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಳ್ಳುವಂತಹದ್ದು ಹಳ್ಳಿಲಿ ಏನ್ ನಡೀತು? ನೀನು ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ. ತಾತನ ಹತ್ರ ಮಾತಾಡ್ತಿದ್ಯಾ? ಅದೇನಾಯ್ತು ಅಂತ ಹೇಳಮ್ಮ. ತಾತ, ಅಪ್ಪ ತುಂಬಾ ಸೆಟ್ ಮಾಡ್ಕೊಂಡಿದ್ರು, ಅಮ್ಮಂಗೂ ತುಂಬಾ ಬೈದ್ರು. ಅಣ್ಣ ಲಗೇಜ್ ತರ ಕೇಳಿದ್ರಿ? ಗಾಡಿಲಿಡು ಅಣ್ಣ, ಗಾಡಿಲಿಡು ಅಂದೆ. ಬ್ಯಾಗನ್ನೆಲ್ಲ ಯಾಕೆ ಕಾರಲ್ಲಿ ಇಡಿಸ್ತಾ ಇದ್ದೀರಾ? ಅಷ್ಟು ಗೊತ್ತಾ ಅಲ್ವಾ, ನಾವು ಮನೆಗೆ ವಾಪಸ್ ಹೋಗ್ತಾ ಇದೀವಿ. ನಾವು ಹೋಗ್ಬೇಕಾಗಿರೋದು ನಾಡಿದ್ದಲ್ವಾ? ಇನ್ನು ಮನೆಯವ್ರಿಗೆ ಶಾಪಿಂಗ್ ಮಾಡೋದಿತ್ತು, ಮಕ್ಕಳಿಗೆ ಸುಮಾರೆಲ್ಲ ಸಾಕು ಮಾಡ್ತೀವ್ರೆ. ನೀವು ನನಗೆ ನನ್ನ ಮನೆಯವ್ರಿಗೆ ಬೇಕಾದಷ್ಟು ಮಾಡ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು. ಪಾಪ ಮಕ್ಕಳು ಬೇಜಾರು ಮಾಡ್ಕೊಂಡಿದ್ದಾರೆ. ಮಕ್ಕಳ ಬಗ್ಗೆ ನಿಮ್ಮೊಬ್ಬರಿಗೆ ಕಾಳಜಿ ಇರೋರ ತರ ಮಾತಾಡಬೇಡಿ. ನನಗೂ ಅವ್ರ ಬಗ್ಗೆ ಕಾಳಜಿ ಇದೆ, ನಾನು ಅವ್ರ ಹತ್ರ ಮಾತಾಡ್ಕೋತೀನಿ. ಬರೋದಿದ್ರೆ ಬನ್ನಿ, ಇಲ್ಲಾಂದ್ರೆ ಇಲ್ಲೇ ಇರಿ. ಗಾಯತ್ರಿ, ನೀನ್ಯಾಕಿಲ್ ಬರೋಕೋದೆ? ಹೋಗಿ ಸ್ವಲ್ಪ ರೆಸ್ಟ್ ತಗೋಬಾರ್ದಾ? ಮನೇಲಿ ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ನಾನು ಹೇಗೆ ರೆಸ್ಟ್ ತಗೊಳ್ಳಿ? ನಾನು ಜಗ್ಗು ಭವನ್ ಹತ್ರನೂ ಮಾತಾಡ್ದೆ, ಸೂರ್ಯನಿಗೆ ಯಾಕೆ ಇಷ್ಟಿಟ್ಟು ಬಂದಿದೆ ಅಂತ. ಅವರು ನನಗೆ ಗೊತ್ತಿಲ್ಲ ಅಂತಂದ್ರು. 2 ದಿನಗಳ ಮುಂಚೆನೆ ಅವ್ನು ಹೊರಟು ಬಂದಿದ್ದಾನೆ ಅಂದ್ರೆ ಜಗ್ಗು ಭವನಿಂದನೇ ಏನಾದ್ರು ತೊಂದರೆ ಆಗಿರ್ಬೋದಾ? ಯಾವುದೋ ಬಲವಾದ ಕಾರಣ ಇದೆ ಗಾಯತ್ರಿ. ನೀವು ಯಾರು ಮಾತಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ನಾನಂತೂ ಸೂರ್ಯನ ಹತ್ರ ಮಾತಾಡ್ತೀನಿ, ಅವನು ಒಳಗೊಳಗೆ ತಿಂತಾ ಇರೋ ವಿಷಯ ಏನು ಅಂತ. ಬೇಡ ಗಾಯತ್ರಿ, ವಿಷಯ ತುಂಬಾ ಗಂಭೀರವಾಗಿದೆ. ನಾವು ಬಹಳ ಯೋಚನೆ ಮಾಡಿ ಈ ವಿಷಯದಲ್ಲಿ ಮುಂದುವರಿಬೇಕು. ಅಲ್ಲೇನ್ ನಡೀತು ಅಂತ ಸೂರ್ಯನಿಂದ ಬಾಯಿ ಬಿಡಿಸೋಕೆ ನನಗೊಂದು ದಾರಿ ಗೊತ್ತಿದೆ. ನೀನ್ ಸೂರ್ಯನ ಹತ್ರ ಏನು ಮಾತಾಡಕ್ ಹೋಗ್ಬೇಡ. ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೆಲ್ಲಿಗೆ? ಶೂಟಿಂಗ್ಗೆ. 3 ದಿವಸದಿಂದ ಶೂಟಿಂಗ್ ಹೋಗ್ತಾ ಇದೆ ತಾನೆ? ಇವತ್ತು 1 ದಿನ ಹೋಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಮನೇಲಿ ಇಷ್ಟೆಲ್ಲ ನಡೆದಿದೆ, ಇಷ್ಟೊಂದು ಟೆನ್ಷನ್ ಇದೆ, ನಿನಗೇನು ಅನ್ಸೋದಿಲ್ವೇನೆ? ಎಲ್ಲ ಸರಿ ಇದ್ದಿದ್ರೆ ನನಗೂ ಅನ್ಸಿರೋದು ಭಾಸ್ಕರ್. ನಾನು ಯಾಕೆ ಎಲ್ಲದಕ್ಕೂ ಸೋಲ್ಬೇಕು? ಒಬ್ರಿಗೊಂದು ಇನ್ನೊಬ್ರಿಗೆ ಇನ್ನೊಂದು ಮಾಡ್ತಾರೆ ಈ ಮನೇಲಿ. ನನ್ಗೇನು ಟಾಲರೇಟ್ ಮಾಡಕ್ ಆಗಲ್ಲ ಕಣೋ. ಎಲ್ರಿಗೂ ಆರ್ತಿ ಅಕ್ಕಂದ್ರೆ ಚಿಂತೆ ಆಗಿದೆ ಈ ಮನೇಲಿ. ನಾನು ಯಾವ್ದೇ ರೀತಿ ಸಂಬಂಧ ಇಲ್ಲ ಅನ್ನೋ ತರ ನೋಡ್ತಾರೆ ನನ್ನನ್ನ. ಆರ್ತಿ ಅಕ್ಕ ಹೇಗೆ ಹೊಸದಾಗಿ ಮದ್ವೆ ಆಗಿ ಬಂದಿದ್ದಾರೋ ನಾನು ಅದೇ ರೀತಿ ಹೊಸದಾಗಿ ಮದ್ವೆ ಆಗಿ ಬಂದಿದ್ದೀನಿ. ನಾನು ಯಾಕೆ ಎಲ್ಲದಕ್ಕೂ ಭಿಕ್ಷೆ ಬೇಡ್ಬೇಕು? ಅಮ್ಮ ಆರ್ತಿ ಅಕ್ಕಂಗೆ ಡೈಮಂಡ್ ನೆಕ್ಲೆಸ್ ಮಾಡಿಸಿದ್ದಾರೆ. ನಾನು ಯಾರಿಗೂ ನೆನಪೇ ಬಂದಿಲ್ಲ ಅಲ್ವಾ? ನಾನು ಈ ಮನೇಲಿ ಇದ್ರು ಇಲ್ಲ ಅಂದ್ರೂ ಯಾರಿಗೂ ವ್ಯತ್ಯಾಸ ಆಗಲ್ಲ. ಅದೇ ನಾನು ಶೂಟಿಂಗ್ ಹೋಗದೆ ಇದ್ರೆ ಪ್ರೊಡ್ಯೂಸರ್ ತುಂಬಾ ಲಾಸ್ ಆಗುತ್ತೆ. ಹೋಲ್ ಯೂನಿಟ್ ನನ್ಗೋಸ್ಕರ ವೇಟ್ ಮಾಡ್ತಿದೆ. ನಾನು ಹೋಗ್ಲೇಬೇಕು. ನಿನಗಪ್ಪ ಅವತ್ತೇ ತಿಳಿಸಿ ಹೇಳಿಲ್ವಾ? ನೀನು ಯಾರ ಜೊತೆನಾರು ಕಂಪೇರ್ ಮಾಡ್ಕೊಳ್ಳೋದಕ್ಕೂ ಮೊದಲು, ಯಾರನ್ನಾರು ಬೈಯೋದಕ್ಕೂ ಮೊದಲು ನೀನು ಎಷ್ಟು ಮಟ್ಟಿಗಿದೆ ಅಂತ ನೋಡ್ಕೊ ಅಂತ. ಆರ್ತಿ ಅದಕ್ಕೆ ಮನೆಗೆ ಬಂದ್ಮೇಲೆ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ, ಎಷ್ಟು ಕಷ್ಟಪಟ್ಟು ಎಲ್ಲರ ಮನಸ್ಸಲ್ಲೂ ಜಾಗ ತಗೊಂತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಇಷ್ಟು ಪ್ರೀತಿ ಸಿಗ್ತಾ ಇದೆ. ನೀನು ಈ ಮನೆಗೆ, ಈ ಮನೆಯವ್ರಿಗೆ ಯಾವತ್ತಾರು ನಿನ್ನ ಮನ್ಸಾರ ಏನಾದ್ರು ಮಾಡಿದ್ಯಾ? ಓ ಗಾಡ್, ನೀನ್ ನನ್ನನ್ನೇ ಕೇಳು ನಾನೇನ್ ಮಾಡಿದ್ದೀನಿ ಅಂತ. ಐ ಕಾಮ್ ಫ್ರಮ್ ಅನ್ ಎಜುಕೇಟೆಡ್ ರಿಚ್ ಫ್ಯಾಮಿಲಿ. ಐ ಕಾಂಟ್ ಲಿವ್ ಲೈಕ್ ದಿಸ್. ಇದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ನಿಮ್ ಮನೇಲಿ ಇದ್ದೀನಿ. ನಿನ್
ಮಾತು ಕೇಳ್ಕೊಂಡು ನನ್ ಕೆಲ್ಸ ಬಿಟ್ಟು ನೀನ್ ಮದ್ವೆ ಆಗಿದ್ದು ದೊಡ್ಡ ತಪ್ಪು. ಯಾರು ತಡೆದಿರ್ ನಿನ್ನ? ಯಾವ ತಡೆದೆ ನಿನ್ನ? ಹೋಗ್ತಾ ಇರು, ಹೋಗು. ಹೋಗ್ತೀನಿ, ಆದ್ರೆ ಶೂಟಿಂಗ್ಗೆ. ಸುಲಭವಾಗಿ ಸಂಬಂಧಗಳನ್ನ ಕಿತ್ತಾಕೊಳ್ಳೋ ಜಾಯಮಾನ ಅಲ್ಲ ನಂದು. ನೀನ್ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಇಲ್ಲೇ ಬಿದ್ದಿರು. ರಾಕಿ, ಎಲ್ಲಿ ಹೊರಟೆ? ಇನ್ನೆಲ್ಲಿಗಮ್ಮ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಮನೇಲಿ ಪೂಜೆ ಇದೆ, ವ್ರತ ಬೇರೆ ಹಿಡಿಬೇಕು. ನನಗ್ ಗೊತ್ತು ಅಮ್ಮ, ಸೂರ್ಯ ಭಾವಂಗ್ ಮೂಡ್ ಸರಿ ಇಲ್ಲ. ಮನೇಲಿ ಇಷ್ಟೊಂದೆಲ್ಲ ರಾಧಾಂತ ನಡೆದಿದೆ. ನೀವ್ ಪೂಜೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಮನೇಲಿ ಪೂಜೆ ನಡೆಯುತ್ತೆ. ಈ ಪೂಜೆನ ಹೆಂಡತಿ ತನ್ನ ಗಂಡನ ದೀರ್ಘಾಯುಷ್ಗೋಸ್ಕರ ಮಾಡ್ತಾಳೆ. ಆರ್ತಿ ಮತ್ತೆ ಸೂರ್ಯನ್ ಮಧ್ಯೆ ಏನಾಗಿದೆ ಅಂತ ನನ್ಗಂತೂ ಗೊತ್ತಿಲ್ಲ. ಆರ್ತಿ ಮಾಡಿರೋ ತಪ್ಪಿಗೆ ನಾನು ಬೇರೆ ಸೊಸೆಂದ್ರಿಗೆ ಶಿಕ್ಷೆ ಕೊಡಕ್ ಆಗೋದಿಲ್ಲ. ನಾನೇನ್ ಅನ್ಕೊಂಡಿದ್ದೀನೋ ಹಾಗೆ ಪೂಜೆ ನಡೆಯುತ್ತೆ. ನೀನ್ ಮನೇಲಿ ಇರ್ಲೇಬೇಕು. ಅಮ್ಮ, ಆದ್ರೆ ನಾನ್ ಕಾಲೇಜ್ಗೆ ಹೋಗ್ಲೇಬೇಕು. ನೀನ್ ಮದುವೆ ಆಗಿರೋ ಹುಡುಗಿ ಅನ್ನೋದೇ ಮರ್ತೋಗಿದೆ ಅಂತ ಕಾಣಿಸುತ್ತೆ. ಮದುವೆ ಆಗಿರೋ ಹೆಣ್ಣಿಗೆ ಗಂಡನಿಗಿಂತ ಬೇರೆ ಯಾವುದು ಹೆಚ್ಚಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ಈ ಪೂಜೆ ವ್ರತ ಮಾಡೋದ್ರಿಂದ ಏನೂ ಆಗಲ್ಲ. ಈ ವ್ರತ ಮಾಡ್ಲಿಲ್ಲ ಅಂದ್ರೆ ನನ್ ಗಂಡನ ಬಗ್ಗೆ ನನ್ ಕಾಳಜಿ ಇಲ್ಲ ಅಂತಲ್ಲ. ನಮ್ಮ ಅಪ್ಪ ಅಮ್ಮನ್ನೇ ನೋಡಿ. ನಮ್ಮಮ್ಮ ನಮ್ಮ ಅಪ್ಪಂಗೋಸ್ಕರ ಯಾವ ವ್ರತನೂ ಮಾಡ್ಲಿಲ್ಲ, ಯಾವ ಪೂಜೆನೂ ಮಾಡ್ಲಿಲ್ಲ. ಆದ್ರೂ ಅವ್ರ ಸಾಕು, ನಿಲ್ಸು. ನನ್ನ ಹತ್ರನೇ ವಾದ ಮಾಡ್ತೀಯಾ? ಈ ಪೂಜೆ ವ್ರತ ಎಲ್ಲ ಮೂಢನಂಬಿಕೆ, ನಾವು ಬುದ್ಧಿ ಇಲ್ದೇ ಇರೋರು, ಅದಕ್ಕೆ ನಾವ್ ಇದನ್ನೆಲ್ಲ ನಂಬ್ತೀವಿ ಅಂತ ಹೇಳ್ತಾ ಇದೀಯಾ? ನಾನು ಆಗಲ್ಲಮ್ಮ ಹೇಳಿದ್ದು. 4 ಪುಸ್ತಕ ಓದಿದ ತಕ್ಷಣ ನೀನ್ ಬೇರೆ ಪ್ರಪಂಚದೊಳಗೆ ತಿಳ್ಕೊಂಡ್ಬಿಟ್ಯಾ? ಈಗಿನ ಕಾಲದ ಹುಡುಗಿರೇ ಹೀಗೆ. ತಮ್ಮ ಮುಂದೆ ಬೇರೆಯವರೆಲ್ಲ ಕೆಲ್ಸಕ್ಕೆ ಬರ್ದೇ ಇರೋನು ಅಂತ ಅನ್ಕೋತಾರೆ. ನಿನಗೆ ಪೂಜೆ ವ್ರತ ಇದ್ರಲ್ಲೆಲ್ಲ ನಂಬಿಕೆ ಇಲ್ದೇ ಇರ್ಬೋದು, ಆದ್ರೆ ನನಗಿದೆ. ಈ ಮನೆಯಲ್ಲಿ ನಾನ್ ಹೇಳ್ದಾಗೆ ನಡೆಯೋದು. ಇವತ್ತು ನೀನು ಮನೆಯಿಂದ ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ. ಇವತ್ತೊಂದಿನ ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಪ್ರಪಂಚ ಏನು ಮುಳುಗೋಗಲ್ಲ. ಅಮ್ಮ ಪ್ಲೀಸ್ ನನ್ ಮಾತು ಕೇಳಿ. ನಾನ್ ಕಾಲೇಜ್ಗೆ ಹೋಗ್ಲೇಬೇಕು. ಹೋಗಿ ಬೇಗ ಬಂದ್ಬಿಡ್ತೀನಿ. ಒಳಗ್ ಹೋಗು. ಅಹಲ್ಯ ಸರಿಯಾಗೇ ಹೇಳ್ತಾ ಇದ್ಲು. ಈಗಿನ ಕಾಲದ ಸೊಸೆಂದ್ರನ್ ತಲೆ ಮೇಲೆ ಕೂಡ್ಸ್ಕೊಂಡ್ರೆ ಉಸಿರುಗಟ್ಟಿಸ್ಬಿಡ್ತಾರೆ ಅಂತ. ಬಾ. ಅಮ್ಮ ಪ್ಲೀಸ್ ಅಮ್ಮ, ನಾನು ಕಾಲೇಜ್ಗೆ ಹೋಗ್ತೀನಿ, ಬೇಗ ಬರ್ತೀನಿ ಅಂತ ಹೇಳಿ. ನಾನು ಕಾಲೇಜ್ಗೆ ಹೋಗ್ತೀನಿ. ದೇವ್ರೆ, ನನ್ನ ಅದೃಷ್ಟನೇ ಯಾಕೆ ಹೀಗೆ? ನನಗಿಂತ ಸೊಸೆಯರ್ ಸಿಕ್ಕಿದ್ದಾರೆ. ಆ ಆರ್ತಿ ಏನ್ ತಪ್ಪು ಮಾಡಿದಾಳೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಈ ರಾಖಿ ನಾಟಕ. ಯಾರು ನೇರವಾಗಿ ಹೇಳಿದ್ರೆ ಮಾತು ಕೇಳೋದೇ ಇಲ್ಲ. ದೇವ್ರೆ, ನನ್ನ ಮಕ್ಕಳನ್ನ, ನನ್ನ ಸಂಸಾರನ ಕಾಪಾಡು ತಂದೆ. ಅಪ್ಪ, ನಾನು ಒಳಗಡೆ ಬರ್ಬೋದಾ? ಏನ್ ವಿಷಯ ಆದಿ? ಅಪ್ಪ, ಈ ಗೊಂಬೆದಲ್ಲಿ ಸರಿಯಾಗಿ ವರ್ಕೆ ಆಗ್ತಲ್ಲ, ವಾಯ್ಸು ಸರಿಯಾಗಿ ಬರ್ತಾನೆ ಇಲ್ಲ. ನೀನ್ ಅದಕ್ಕೆ ಶೆಲ್ ಸರಿಯಾಗಿ ಹಾಕಿರಲ್ಲ ಅನ್ಸುತ್ತೆ. ಕೊಡಿಲ್ಲ, ನಾನು ನೋಡ್ತೀನಿ. ಸೂರ್ಯ ಅವ್ರೆ, ಈ ಕೋತಿಗೆ ಯಾವ ಹಾಡು ಹೇಳ್ಕೊಡೋಣ? Johnny, Johnny, yes papa. Eating sugar, no papa. Telling lies, no papa. Open your mouth, ha ha ha.